ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನರಿಗೆ ಕೈ ಕಾಲುಗಳ ಪಾದಗಳು ಉರಿಯೋದು, ಹೀಟ್ ಆಗೋದು, ತುರಿಸೋದು ಎಲ್ಲ ಆಗ್ತಾ ಇರತ್ತೆ. ಕೆಲವೊಬ್ಬರಿಗೆ ಇದು ತುಂಬಾ ವಿಪರೀತ ಆಗುತ್ತೆ. ಯಾಕೆ ಇವು ಇಷ್ಟೊಂದು ಉರಿಯುತ್ತೆ ಅಂದ್ಬಿಟ್ಟು ನಾವು ಏನೇನೋ ಮೆಡಿಸಿನ್ಗಳನ್ನು ತೆಗೆದುಕೊಳ್ತೇವೆ. ಇದರಿಂದಾಗಿ ಬಾಡಿ ಮತ್ತೆ ಹೀಟಾಗಿ ಈ ತುರಿಸುವಿಕೆ ಮತ್ತು ಉರಿಯೋದು ಇನ್ನೂ ಜಾಸ್ತಿ ಆಗ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೈ ಕಾಲುಗಳ ಪಾದಗಳು ಯಾಕೆ ಉರಿಯುತ್ತೆ, ಏನಿದಕ್ಕೆ ಕಾರಣ, ಇದನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬಹುದು, ಯಾವೆಲ್ಲ ಎಕ್ಸಸೈಸ್ಗಳನ್ನು ಮಾಡ್ಬೋದು ಎಂಬುದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಹಾಗೂ ಮನೆಮದ್ದನ್ನು ಕೂಡ ನೋಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರೆಯಬೇಡಿ. ಹೈ ಲೆವೆಲಿನ ಗ್ಲೂಕೋಸ್ನಿಂದಾಗಿ ನರಗಳು ಡ್ಯಾಮೇಜ್ ಆಗುತ್ತೆ. ಸ್ಪೆಷಲಿ ಡಯಾಬಿಟಿಕ್ ಇದ್ದವರಿಗೆ ಈ ರೀತಿಯ ಗ್ಲೂಕೋಸ್ ಗುಳಿಗೆಗಳನ್ನು ಕೊಡಲಾಗುತ್ತೆ. ಇದರ ಡೋಸಸ್ಸು ಜಾಸ್ತಿ ಆದಾಗ ಕಾಲಿನ ಪಾದಗಳ ನರಗಳಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ಪಾದಗಳು ಉರಿಯುತ್ತೆ. ಹಾಗೂ ಕಾಲು ಪಾದ ಉರಿಯೋದರ ಜೊತೆಗೆ ಒಂದು ರೀತಿ ತುರಿಕೆ ಆಗ್ತಾ ಇರುತ್ತೆ, ಕಚ್ಚುಗುಳಿ ಅನಿಸ್ತಾ ಇರುತ್ತೆ. ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ ಮತ್ತು ರಾತ್ರಿ ಹೊತ್ತಿಗೆ ಇದು ತುಂಬ ಜಾಸ್ತಿ ಆಗುತ್ತೆ. ಅದಲ್ಲದೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ದೇಹದಲ್ಲಿ ಮಲಿನತೆ ಇರುತ್ತೆ. ಆ ಮಲಿನತೆ ಟಾಕ್ಸಿನ್ಸು ರಕ್ತದಲ್ಲಿ ಸೇರಿಕೊಂಡು ಇನ್ಫ್ಲಮೇಷನನ್ನು ಹಾಗೂ ಇರಿಟೇಷನನ್ನು ಕಾಲಿನ ಪಾದಗಳಿಗೆ ಕೊಡುತ್ತೆ. ಹೀಗಾಗಿಯೂ ಕೂಡ ಕಾಲಿನ ಪಾದಗಳು ನೋವಾಗೋದು, ಉರಿಯಾಗೋದು ಮತ್ತು ಕಚ್ಚುಕುಳಿ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಅದಲ್ಲದೆ ಬಾಡಿ ಹೀಟ್ ಆದಾಗ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗಲೂ ಕೂಡ ಕೈ ಕಾಲುಗಳಲ್ಲಿ ಉರಿಯಾಗೋದು, ನೋವಾಗೋದು ಆಗ್ತಾ ಇರುತ್ತೆ. ಅದಲ್ಲದೆ ವಿಟಮಿನ್ B12 ಕೊರತೆ ಇದ್ದಾಗಲೂ ಸಹ ಈ ರೀತಿಯ ಪ್ರಾಬ್ಲಮ್ ಕಾಣುತ್ತೆ. ಫಂಗಲ್ ಇನ್ಫೆಕ್ಷನ್ನಿಂದಾಗಿಯೂ ಕೂಡ ಕೈ ಕಾಲುಗಳ ಪಾದಗಳಲ್ಲಿ ನೋವಾಗೋದು ಅಥವಾ ಉರಿಯೋದು ಆಗ್ತಾ ಇರುತ್ತೆ. ಮನೆಮದ್ದನ್ನು ನೋಡೋಣ. ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನು ತೆಗೆದುಕೊಂಡಿದ್ದೀನಿ. ಕೊತ್ತಂಬರಿ ಕಾಳು ಬಹಳ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹಾಗೂ ಇದು ತಂಪು ಪ್ರವೃತ್ತಿಯದಾಗಿರೋದ್ರಿಂದ ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ. ಹಾಗೂ ನಿಮಗೆ ಆಗುವಂತಹ ಪಾದಗಳ ಉರಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಬಹಳನೇ ಒಳ್ಳೆಯದು. ಅದಲ್ಲದೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇರುತ್ತೆ. ಬ್ರೈನ್ಗೆ, ಹಾರ್ಟ್ಗೆ ಇದು ತುಂಬ ಒಳ್ಳೆಯದು. ದೇಹದಲ್ಲಿ ಇನ್ಫೆಕ್ಷನ್ ಇದ್ದರೆ ಅದನ್ನು ತೆಗೆದುಹಾಕಲಿಕ್ಕೆ ಬಹಳ ಒಳ್ಳೆಯದು. ಸ್ಕಿನ್ಗಂತೂ, ಹೇರ್ಗಂತೂ ಇದು ಬಹಳ ಒಳ್ಳೆಯದು. ಸೊ ಇವಾಗ 2 ಚಮಚದಷ್ಟು ನಾನು ಈ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೂಡ ಇಟ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ನಮಗೆ ಬೇಕಿರೋದು ಸೋಂಪು ಕಾಳು ಅಥವಾ ಬಡೆ ಸೊಪ್ಪು ಅಂತ ನೀವೇನು ಕರಿತೀರ ಅದು. ಇಂಗ್ಲೀಷ್ನಲ್ಲಿ ಇದನ್ನು ಫೆನಲ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ. ಇದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು. ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿರುತ್ತೆ, ಸರಿ ಮಾಡುತ್ತೆ. ಅಸ್ತಮದಂತಹ ತೊಂದರೆಗಳನ್ನು ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ. ಎಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ಹಾಗೂ ಶ್ವಾಸಕೋಶದ ತೊಂದರೆಗಳನ್ನು ಸರಿಪಡಿಸಲಿಕ್ಕೆ ಇದು ಬಹಳ ಒಳ್ಳೆಯದು. ಸ್ಕಿನ್ಗೆ ಬಹಳ ಒಳ್ಳೆಯದು. ಅದಲ್ಲದೆ ರಕ್ತವನ್ನು ಶುದ್ಧ ಮಾಡಲಿಕ್ಕೂ ಕೂಡ ಇದು ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು. ಕಣ್ಣಿನ ಹೆಲ್ತ್ಗೆ, ಹಾರ್ಟಿನ ಹೆಲ್ತ್ಗೆ ಬಹಳ ಒಳ್ಳೆಯದು. ಇಲ್ಲಿ ನಾನು 2 ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ. ಇದು ಕೂಡ 2 ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಇದರ ಜೊತೆಗೆ ನಮಗೆ ಕಲ್ಲು ಸಕ್ಕರೆ ಬೇಕಾಗಿರುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಕಲ್ಲು ಸಕ್ಕರೆ ಸೇರಿಸ್ಕೊಳ್ಳುವಾಗ ಆರ್ಗ್ಯಾನಿಕ್ ಇರುವಂಥ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಬಹಳ ಒಳ್ಳೆಯದು, ಇಫೆಕ್ಟಿವ್ ಆಗಿರುತ್ತೆ. ಮತ್ತು ಶುಗರ್ ಪೇಷಂಟ್ಸು ನಿಮಗೆ ಕಲ್ಲು ಸಕ್ಕರೆಯನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಕಲ್ಲು ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು. ಬರೀ ನೀವು ಸೋಂಪು ಕಾಳು ಹಾಗೂ ಈ ಧನಿಯಾ ಬೀಜಗಳನ್ನಷ್ಟೇ ಬಳಸ್ಕೊಳ್ಬಹುದು. ಸೊ ಇವಾಗ ಈ 3 ಕೂಡ ನಾವು ಮಿಕ್ಸಿಲಿ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ. ಇದನ್ನೇನು ಹುರಿಯೋದು ಬೇಡ, ಹಾಗೆಯೇ ಪೌಡರ್ ಮಾಡಿದರೆ ಸಾಕಾಗತ್ತೆ. ನೋಡಿ, ಇವಾಗ ಈ ಪುಡಿ ತಯಾರಾಗಿದೆ.
ಈ ಪುಡಿಯನ್ನು ನೀವು ಚಿಕ್ಕ ಚಮಚದಲ್ಲಿ ಒಂದೊಂದು ಚಮಚವನ್ನು ನೀವು ನೀರಿನ ಜೊತೆಗೆ ತೆಗೆದುಕೊಳ್ಬೋದು. ಬೆಳಿಗ್ಗೆ ಒಂದು ಚಮಚ, ಸಾಯಂಕಾಲ ಒಂದು ಚಮಚ ಈ ರೀತಿಯಾಗಿ ತೆಗೆದುಕೊಳ್ಬಹುದು. ದಿನಕ್ಕೆ 2 ಬಾರಿ ಈ ಪುಡಿಯನ್ನು ತಿಂದುಬಿಟ್ಟು ಮೇಲಿಂದ ನೀರನ್ನು ಕುಡಿಬಹುದು. ಈ ಪುಡಿ ತಿನ್ನಲಿಕ್ಕೆ ಅಷ್ಟೇನು ಕಷ್ಟ ಆಗಲ್ಲ ಹಾಗೂ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಹಾಗೂ ಇದರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನರಗಳಲ್ಲಿ ವೀಕ್ನೆಸ್ ಇದ್ದರೂ ಕೂಡ ಅದನ್ನು ರಿಪೇರ್ ಮಾಡಲಿಕ್ಕೆ ಈ ಪುಡಿ ನಿಮಗೆ ಹೆಲ್ಪ್ ಮಾಡುತ್ತೆ. ಬೆಳಿಗ್ಗೆ ತಿಂಡಿ ತಿಂದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಗ್ಯಾಪ್ ಬಿಟ್ಟು ನೀವು ಈ ಪುಡಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿ ಇದನ್ನು ನೀವು ಸಾಯಂಕಾಲ ಅಥವಾ ರಾತ್ರಿ ಹೊತ್ತಲ್ಲೂ ಕೂಡ ತೆಗೆದುಕೊಳ್ಬಹುದು. ಸೊ ನಿಮಗೆ 1 ತಿಂಗಳಿಗಾಗುವಷ್ಟು ನೀವು ಮಾಡ್ಕೊಂಡು ಇಟ್ಕೊಳ್ಬಹುದು. ಬರೀ 7 ದಿನದವರೆಗೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಲೀಫ್ ಸಿಗುತ್ತೆ. ಮತ್ತು ಇದನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. ಕರೆಕ್ಟಾಗಿ ಮಾಡಿದರೆ ನೀವು 1 ತಿಂಗಳವರೆಗೆ ಮಾಡೋದ್ರಿಂದ ಎಷ್ಟೇ ಹಳೆಯದಾಗಿರುವಂತಹ ಕೈ ಕಾಲುಗಳ ಪಾದಗಳು ಉರಿತಾ ಇದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಕ್ರಮೇಣ ಈ ಪುಡಿಯಿಂದಾಗಿ ನೀವು ಸಂಪೂರ್ಣವಾಗಿ ಈ ರೋಗದಿಂದ ಮುಕ್ತಿಯನ್ನು ಪಡಿಬಹುದು ಹಾಗೂ ರಿಲ್ಯಾಕ್ಸೇಷನು ನಿಮ್ಮ ದೇಹಕ್ಕೆ ಬರುತ್ತೆ. ಸೊ ಅದರ ಜೊತೆಗೆ ಇವಾಗ ಎಕ್ಸಸೈಸು ಮತ್ತು ಎಣ್ಣೆಯನ್ನು ನೋಡೋಣ. ರಾತ್ರಿ ಮಲಗೋಕ್ಕಿಂತ ಮುಂಚೆ ತೆಂಗಿನಕಾಯಿ ಎಣ್ಣೆಯಿಂದ ನಿಮ್ಮ ಕೈ ಕಾಲುಗಳ ಪಾದಗಳಿಗೆ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷದವರೆಗೆ ಮಸಾಜ್ ಮಾಡಿಕೊಂಡು ಮಲಗೋದ್ರಿಂದ ಒಳ್ಳೆಯ ನಿದ್ದೆ ಬರುವುದರ ಜೊತೆಗೆ ಉರಿ ಇದ್ದರೆ, ನೋವಿದ್ದರೆ ಕಡಿಮೆ ಆಗುತ್ತೆ ಹಾಗೂ ಒಳ್ಳೆಯ ರಿಲ್ಯಾಕ್ಸೇಷನ್ ನಿಮಗೆ ಬರುತ್ತೆ. ಅದಲ್ಲದೆ ಕೆಲವೊಬ್ಬರು ತೆಂಗಿನಕಾಯಿ ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್, ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ. ಎಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ಎಣ್ಣೆಯನ್ನು ಬಳಸದೇ ಇದ್ದವರು ನೀವು ಸಾಸಿವೆ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬಹುದು. ಇಲ್ಲಿ ನಾನು 1 ಚಮಚದಷ್ಟು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಚಮಚದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಟರ್ ರೀತಿಯಲ್ಲಿ ಆಗುತ್ತೆ, ಇದು ಬೆಣ್ಣೆ ಟೈಪಲ್ಲಿ ಆಗುತ್ತೆ. ಇದನ್ನು ನಿಮ್ಮ ಕೈ ಕಾಲುಗಳ ಪಾದಗಳಲ್ಲಿ ನೀವು ಚೆನ್ನಾಗಿ ಹಚ್ಬಿಟ್ಟು ಒಂದು 10 ನಿಮಿಷನಾದರೂ ಮಸಾಜ್ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಬರೋದರ ಜೊತೆಗೆ ಕೈ ಕಾಲುಗಳಲ್ಲಿ ಆಗುವಂತಹ ಉರಿ ಕೂಡ ಕಡಿಮೆ ಆಗುತ್ತೆ ಹಾಗೂ ಇದು ಬಹಳನೇ ಇಫೆಕ್ಟಿವ್ ಆಗಿರುತ್ತೆ. ಮತ್ತು ನೀವು ಮನೆಯಲ್ಲೇ ತಯಾರಿಸ್ಕೊಂಡಿರುವಂತಹ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು ಅಥವಾ ತುಪ್ಪನಾದರೂ ಯೂಸ್ ಮಾಡ್ಬೋದು. ಕೈ ಕಾಲುಗಳಿಗೆ ಹಚ್ಚಲಿಕ್ಕೆ ಬಹಳ ಚೆನ್ನಾಗಾಗುತ್ತೆ, ನಿಮಗೆ ರಿಲ್ಯಾಕ್ಸೇಷನ್ ಬರುತ್ತೆ ನಿಮಗೆ ಹಾಗೂ ಉರಿ ಕಡಿಮೆ ಆಗುತ್ತೆ. ಅದಲ್ಲದೆ ಸೌತೆಕಾಯಿ, ಸೋರೆಕಾಯಿ ಇದ್ರೂ ಕೂಡ ಕಟ್ ಮಾಡಿಬಿಟ್ಟು ಹೋಳು ಮಾಡ್ಕೊಳ್ಳಿ, ಒಂದು ರೌಂಡ್ ಪೀಸ್ ಮಾಡಿಕೊಂಡು. ಅದರಿಂದಲೂ ಕೂಡ ನಿಮ್ಮ ಕಾಲಿನ ಪಾದಗಳಿಗೆ ಅಥವಾ ಕೈ ಪಾದಗಳಿಗೆ ಚೆನ್ನಾಗಿ ಉಜ್ಜೋದ್ರಿಂದ ಉರಿ ಕಡಿಮೆ ಆಗುತ್ತೆ, ನೋವು ಕೂಡ ಕಡಿಮೆ ಆಗುತ್ತೆ, ತಂಪಾಗುತ್ತೆ ಕೈ ಕಾಲುಗಳ ಪಾದಗಳು ಮತ್ತು ನಿಮಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಇದನ್ನು ಕೂಡ ನೀವು ರಾತ್ರಿ ಹೊತ್ತಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸೋರೆಕಾಯನ್ನು ಕೂಡ ಅಷ್ಟೇ, ಸೋರೆಕಾಯಿನ ದೊಡ್ಡ ಪೀಸ್ ಮಾಡಿಕೊಂಡು ನೀವು ಕಾಲಿಗೆ ಹಾಕಿಬಿಟ್ಟು ಅಂದರೆ ಪಾದಕ್ಕೆ ಹಾಕಿಬಿಟ್ಟು ಉಜ್ಜೋದ್ರಿಂದ ಚೆನ್ನಾಗಾಗತ್ತೆ ನಿಮಗೆ ಹಾಗೂ ತಂಪು ಕೊಡುತ್ತೆ ಇದು, ಮತ್ತು ಇರಿಟೇಷನ್ ಇದ್ರೂ ಕೂಡ ತೆಗೆಯುತ್ತೆ. ಇದರ ಜೊತೆಗೆ ಎಕ್ಸಸೈಸನ್ನು ಕೂಡ ನಾವು ನೋಡೋಣ. 2 ಕಾಲುಗಳ ಪಾದಗಳನ್ನು ಈ ರೀತಿಯಾಗಿ ಎತ್ತಿ ಇದನ್ನು ಒಂದು 30 ಸೆಕೆಂಡ್ಗಳವರೆಗೆ ಹಾಗೆ ಬಿಡಿ. ನಂತರ ನೀವು ಕಾಲುಗಳನ್ನು ಕೆಳಗಿಳಿಸ್ಕೊಳ್ಬಹುದು. ಈ ರೀತಿಯಾಗಿ ನೀವು ಈ ಎಕ್ಸಸೈಸನ್ನು ಒಂದು 5-10 ಸಾರಿ ಮಾಡಬೇಕಾಗತ್ತೆ. ಬೆಳಿಗ್ಗೆ 1 ಸರಿ, ಸಾಯಂಕಾಲ 1 ಸರಿ ಮಾಡ್ಕೊಳ್ಳಿ. ಇದರಿಂದಾಗಿ ಕಾಲಿನ ಪಾದಗಳಲ್ಲಿ ಉರಿಯಾಗೋದು, ನೋವಾಗೋದು ಕಡಿಮೆ ಆಗುತ್ತೆ. ಅದಲ್ಲದೆ ನೀವು ಹೆಲ್ದಿ ಫುಡ್ಡನ್ನು ಅಳವಡಿಸ್ಕೊಳ್ಳಿ. ಆದಷ್ಟು ದೇಹವನ್ನು ತಂಪಾಗಿಡಿಸ್ಕೊಳ್ಳಿ. ಹೀಟ್ ಪದಾರ್ಥಗಳನ್ನು ಆದಷ್ಟು ತೆಗೆದುಕೊಳ್ಬೇಡಿ. ವಿಟಮಿನ್ B12 ಇರುವಂತಹ ಆಹಾರಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಅದನ್ನು ತಿನ್ನೋದ್ರಿಂದಲೂ ಕೂಡ ಪಾದಗಳಲ್ಲಿ ಉರಿಯಾಗೋದೆಲ್ಲ ಕಡಿಮೆ ಆಗುತ್ತೆ.